ಎಸ್ ನೋಡಿ, ರಾಜ್ಯ ರಾಜಕೀಯದಲ್ಲಿ ಒಂದ್ ಕಡೆನಲ್ಲಿ ಮೇಲ್ಮನೆ ಚುನಾವಣೆ, ಮತ್ತೊಂದ್ ಕಡೆನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ರೀತಿಯಾದಂತಹ ಅಪ್ಡೇಟ್ಗಳು ಇತ್ತೀಚೆಗೆ ಆಗ್ತಾ ಇತ್ತು. ಗ್ಯಾರಂಟಿ ಪರಿಷ್ಕರಣೆಯಲ್ಲಿ ಸರ್ಕಾರದ ಎಚ್ಚರಿಕೆ ಹೆಜ್ಜೆ, ಯಾವ ಅರ್ಹ ಫಲಾನುಭವಿಗೂ ಕೂಡ ತೊಂದರೆ ಆಗಬಾರದು ಅನ್ನುವ ನಿಟ್ಟಿನಲ್ಲಿ ಇದೀಗ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗ್ತಾ ಇರೋದು. ಡಿಕೆಶಿ ಕುರಿತಾಗಿ ಸಭೆಯನ್ನ ಮಾಡಿದ್ದಾರೆ, ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಗ್ಯಾರಂಟಿ ಪರಿಷ್ಕರಣೆಯಲ್ಲಿ ಸರ್ಕಾರದ ಎಚ್ಚರಿಕೆ ಹೆಜ್ಜೆ, ಯಾವ ಅರ್ಹ ಫಲಾನುಭವಿಗೂ ತೊಂದರೆ ಆಗಬಾರದು. ಸಭೆಯಲ್ಲಿ ಅಧಿಕಾರಿಗಳಿಗೆ ಡಿಕೆ ಶಿವಕುಮಾರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆ ದುರುಪಯೋಗಕ್ಕೆ ಬ್ರೇಕ್ ಅನ್ನ ಹಾಕಿ ರಾಜ್ಯದ ಫಲಾನುಭವಿಗಳಿಗೆ ಮಾತ್ರ ಹಣ ತಲುಪಬೇಕು, ಹೊರ ರಾಜ್ಯದ ಜನರಿಗೆ ಗ್ಯಾರಂಟಿ ಯೋಜನೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ಮರಣ ಹೊಂದಿದವರ ಖಾತೆಗೂ ಕೂಡ ಹಣ ಹೋಗ್ತಾ ಇತ್ತು, ಅದನ್ನ ಹೋಗ್ತಾ ಇದ್ರೆ ಹಣವನ್ನ ನಿಲ್ಲಿಸಿ ಅಂತ ಹೇಳಿದ್ದಾರೆ. ಬೇರೆ ಬೇರೆ ಫೋನ್ ನಂಬರ್ ನೀಡಿ ಹಣವನ್ನ ಪಡೆದುಕೊಳ್ತಿದ್ದಾರೆ. ಗೃಹಲಕ್ಷ್ಮಿ ಮಾತ್ರವಲ್ಲ, ಗೃಹ ಜ್ಯೋತಿಯಲ್ಲೂ ಕೂಡ ಅಕ್ರಮ ಆಗ್ತಾ ಇದೆ. ಗ್ಯಾರಂಟಿ ದುರುಪಯೋಗಕ್ಕೆ ಬ್ರೇಕ್ ಅನ್ನ ಹಾಕೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಡಿಕೆಶಿ. ಗ್ಯಾರಂಟಿ ಪರಿಷ್ಕರಣೆಯಲ್ಲಿ ಸರ್ಕಾರದ ಎಚ್ಚರಿಕೆ ಹೆಜ್ಜೆಯನ್ನ ಇಡಲಾಗ್ತಾ ಇದೆ. ಇದೀಗ ಪರಿಷ್ಕರಣೆಗೆ ಮುಂದಾಗಿರುವಂತದ್ದು, ಯಾವ ಅರ್ಹ ಫಲಾನುಭವಿಗೂ ಕೂಡ ತೊಂದರೆ ಆಗಬಾರದು ಅಂತ ಈ ಮುಖಾಂತರ ಹೇಳ್ತಾ ಇದ್ದಾರೆ. ಒಂದ್ ಕಡೆನಲ್ಲಿ ಇವಾಗ ಗ್ಯಾರಂಟಿ ಪರಿಷ್ಕರಣೆ ಆಗ್ತಾ ಇದೆ ಅಂತ ಮುಂಚಿತವಾಗಿಯೇ ಗೊತ್ತಾಯ್ತು. ಯಾಕಂತ ಅಂದ್ರೆ ಈಗ ಆಲ್ರೆಡಿ ಹಲವರು ಗ್ಯಾರಂಟಿ ಪರಿಷ್ಕರಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇತ್ತು. ಡಿಕೆಶಿ ಅವರು ಯಾವಾಗ ಪದಗ್ರಹಣವನ್ನ ಮಾಡ್ತಾರೆ, ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ, ಅವರ ದರ್ಬಾರ್ ಯಾವಾಗ ಶುರುವಾಗುತ್ತೆ ಆಗ್ಲೇ ಡಿಸೈಡ್ ಮಾಡ್ತಾರೆ. ಗೃಹಲಕ್ಷ್ಮಿಯಲ್ಲೇ ಆಗ್ತಾ ಇರುವಂತಹ ಕೆಲವೊಂದಷ್ಟು ತೊಂದರೆಗಳೇನಿದೆ ಅಥವಾ ಅನರ್ಹರು ಯಾರಿದ್ದಾರೆ ಅವರನ್ನೆಲ್ಲರನ್ನು ಕೂಡ ತೆಗೆದುಹಾಕಬೇಕು. ಅರ್ಹ ಫಲಾನುಭವಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು, ಆ ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಇದೀಗ ಡಿಸೈಡ್ ಮಾಡಿ ಒಂದು ತುರ್ತು ಸಭೆಯನ್ನ ಕೂಡ ಮಾಡಿದ್ದಾರೆ. ಆ ಸಭೆಯಲ್ಲಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾರಿಗೂ ಕೂಡ ತೊಂದರೆ ಆಗಬಾರದು, ಸರ್ಕಾರ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದೆ. ಗ್ಯಾರಂಟಿ ಯೋಜನೆಯಲ್ಲ ಯಾರೆಲ್ಲ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅವರಿಗೆ ಬ್ರೇಕ್ ಅನ್ನ ಹಾಕೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಎಸ್, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಎಸ್ ಬಸವರಾಜ್, ಡಿಕೆಶಿ ಯಾವಾಗ ಪದಗ್ರಹಣವನ್ನು ಮಾಡ್ತಾರೆ ಆ ಸಂದರ್ಭದಿಂದಲೇ ಎಲ್ಲೋ ಒಂದ್ ಕಡೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದೇನಿದೆ ಅದು ಸ್ಥಗಿತ ಆಗತ್ತೆ, ಅಂದ್ರೆ ಫಿಲ್ಟರ್ ಆಗತ್ತೆ ಅನ್ನುವ ನಿಟ್ಟಿನಲ್ಲಿ ಹೇಳಿಕೆಗಳು ಬರ್ತಾ ಇತ್ತು. ಇದೀಗ ಅದಕ್ಕೆ ತುರ್ತು ಸಭೆಯನ್ನ ಮಾಡಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಏನೇನ್ ಕೊಟ್ಟಿದ್ದಾರೆ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಸುಕನ್ಯಾ, ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಗ್ಯಾರಂಟಿಗಳ 5 ಗ್ಯಾರಂಟಿಗಳ ಪ್ರಗತಿ ಪರಿಶೀಲನಾ ಸಭೆ ಕೂಡ ನಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ನೀವು ಹೇಳಿದಂತೆ ಸಿಎಂ ಆದ ಬಳಿಕ ತಕ್ಷಣವೇ ಈ ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹಳ ಹೆಚ್ಚು ಕೂಡ ಗಮನ ಹರಿಸಿರ್ತಕ್ಕಂಥದ್ದು. 5 ಗ್ಯಾರಂಟಿಗಳಲ್ಲಿ ಕೆಲವೊಂದಿಷ್ಟು ಯೋಜನೆಗಳಲ್ಲಿ ದುರುಪಯೋಗ ಆಗ್ತಾ ಇದೆ, ಲೋಪದೋಷಗಳು ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ರು. ಅದನ್ನ ಬಹಿರಂಗವಾಗಿಯೂ ಕೂಡ ಸುದ್ದಿಗೋಷ್ಠಿ ನಡೆಸುವ ಮುಖಾಂತರ ಮಾಹಿತಿಯನ್ನು ಕೂಡ ತಿಳಿಸಿದ್ರು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ನಡೆದಿರ್ತಕ್ಕಂತ ಸಭೆಯಲ್ಲಿ ಅಧಿಕಾರಿಗಳಿಗೆ ಖಡಕ್ ಆಗಿರ್ತಕ್ಕಂಥ ಸೂಚನೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಈ ಒಂದು ಗ್ಯಾರಂಟಿಗೆ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಈ ಒಂದು ಯೋಜನೆಗಳಲ್ಲಿ ಒಂದ್ ಕಡೆ ಏನಾದ್ರೂ ಅರ್ಹ ಫಲಾನುಭವಿಗಳು ಮಾತ್ರ ಅದನ್ನ ಸದುಪಯೋಗ ಪಡಿಸಬೇಕು, ಅನರ್ಹ ಫಲಾನುಭವಿಗಳಿದ್ರೆ ಅವುಗಳನ್ನ ತೆಗೆದುಹಾಕುವಂತ ರೀತಿಯಲ್ಲಿ ಕೂಡ ನೋಡ್ಕೊಳ್ಬೇಕು. ಮತ್ತೆ ಒಬ್ರು ಕೂಡ ಅರ್ಹ ಫಲಾನುಭವಿಗಳು ಇದರಿಂದ ಕಡಿತ ಆಗ್ಬಾರ್ದು, ಆ ಒಂದು ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮ ವಹಿಸಿ ಅನ್ನುವಂಥದ್ದನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕದ್ದು. ಅದರ ಜೊತೆಗೆ ಅನರ್ಹರಿಗೆ ಯಾವುದೇ ರೀತಿ ಈ ಗ್ಯಾರಂಟಿಗಳ ಲಾಭ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ನೋಡ್ಕೊಳ್ಬೇಕು. ಯಾವುದೇ ರೀತಿ ಈ ಒಂದು ಖಾತೆಗೆ ಈಗ ಗೃಹಲಕ್ಷ್ಮಿ ಹಣ ಖಾತೆ ಜಮಾ ಆಗುವಂತದ್ದಾಗಿರ್ಬೋದು, ಅದರಲ್ಲಿ ಕೆಲವೊಂದಿಷ್ಟು ನಂಬರ್ಗಳು ಬೇರೆದವ್ರ ನಂಬರ್ ಕೊಟ್ಟಿದ್ದಾರೆ ಅನ್ನುವಂಥದ್ದು, ಅಥವಾ ಸತ್ತವರ ಖಾತೆಗೂ ಕೂಡ ಹಣ ಜಮಾವಣೆ ಆಗ್ತಾ ಇದೆ ಅನ್ನುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಏನ್ ಹಣ ಹೋಗ್ತಾ ಇದೆ ಅಂತವನ್ನೆಲ್ಲ ಪತ್ತೆ ಹಚ್ಚುವಂತ ಕೆಲಸ ಆಗ್ಬೇಕು. ಅವ್ರಿಗೆ ಆ ಗ್ಯಾರಂಟಿಗಳು ಒಂದ್ ಸ್ಥಗಿತ ಆಗ್ಬೇಕು. ಆದ್ರೆ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಗ್ಯಾರಂಟಿಗಳು ಯೋಜನೆ ಸಿಗಬೇಕು. ಯಾವುದೇ ಕಾರಣಕ್ಕೂ ಸಹಿತ ಈ ಒಂದು ಗ್ಯಾರಂಟಿ ಅರ್ಹ ಫಲಾನುಭವಿಗಳಿಗೆ ವಂಚಿತರಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಕ್ಷ್ಮವಾಗಿ ಈ ಒಂದು ಕೆಲಸವನ್ನ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ಖಡಕ್ ಆಗಿರ್ತಕ್ಕಂಥ ಸೂಚನೆಯನ್ನು ಕೂಡ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಈ ಗ್ಯಾರಂಟಿಗಳ ವಿವರಣೆ ಏನಿದೆ, 5 ಗ್ಯಾರಂಟಿಗಳಿಗೆ ಸರ್ಕಾರ
ಏನೆಲ್ಲ ಖರ್ಚು ಮಾಡ್ಲಾಗ್ತಾ ಇದೆ ಅದನ್ನ ಯಾವ ರೀತಿಯ ಸದುಪಯೋಗ ಪಡಿಸಬೇಕು. ಈಗ ಆ 5 ಗ್ಯಾರಂಟಿಗಳಲ್ಲಿ ಕೂಡ ಅನರ್ಹ ಫಲಾನುಭವಿಗಳೇನಿದ್ದಾರೆ ಅವುಗಳನ್ನು ಸಹಿತ ಪತ್ತೆ ಹಚ್ಚುವಂತ ಕೆಲಸ ಇನ್ನೂ ಕೂಡ ಸಾಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಕಾರ್ಯ ವ್ಯಾಪ್ತಿಯಲ್ಲಿ ಇನ್ನೂ ಕೂಡ ಚುರುಕಾಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳಿಗೆ ಸೂಚನೆಯನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇವತ್ತಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೂಡ ಕೊಟ್ಟಿರ್ತಕ್ಕಂಥದ್ದು. ಸುಕನ್ಯಾ. ಎಸ್ ಬಸವರಾಜ್, ಮತ್ತೊಂದ್ ಕಡೆನಲ್ಲಿ ಪರಿಷ್ಕರಣೆ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ದಾಖಲೆಗಳು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಒಂದ್ ಕಡೆನಲ್ಲಿ ರೇಷನ್ ಕಾರ್ಡ್ ಮಾನದಂಡವನ್ನ ಇಟ್ಕೊಂಡು ಪರಿಷ್ಕರಣೆ ಮಾಡ್ತೀವಿ ಅಂತ ಹೋಗೋದಾದ್ರೆ ಈಗ ಆಲ್ರೆಡಿ ಯಾವಾಗ ಗೃಹಲಕ್ಷ್ಮಿ ಯೋಜನೆಗಳನ್ನ ಅಥವಾ ಈ ಪಂಚ ಗ್ಯಾರಂಟಿ ಯೋಜನೆಗಳು ಏನಿತ್ತು ಅದನ್ನ ಅನೌನ್ಸ್ ಮಾಡಿದ್ರು ಆ ಸಂದರ್ಭದಲ್ಲೇ ರೇಷನ್ ಕಾರ್ಡ್ ಮಾಡಿಸಿಕೊಳ್ಳುವವರ ಸಂಖ್ಯೆ ಕೂಡ ಜಾಸ್ತಿ ಆಗಿತ್ತು. ಯಾವ ಮಾನದಂಡವನ್ನ ಇಟ್ಕೊಂಡು ಇವರು ಪರಿಷ್ಕರಣೆ ಮಾಡೋದಕ್ಕೆ ಹೊರಟಿದ್ದಾರೆ? ಸುಕನ್ಯಾ, ಮೊದಲಿಗೆ ಅವರು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಒಂದು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಪಡಿತರ ಚೀಟಿ ಏನಿದೆ ಇವುಗಳ ಆಧಾರದ ಮೇಲೆ ಗೃಹ ಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿಗಳನ್ನು ಕೂಡ ಯೋಜನೆಗಳನ್ನ ಕೊಡುವಂಥದ್ದು ಮತ್ತೆ ಇನ್ನು ಉಳಿದಿರ್ತಕ್ಕಂಥ ಅವ್ರದೇ ಕೆಲವೊಂದಿಷ್ಟು ಮಾನದಂಡಗಳ ಮೇಲೆ 5 ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನ ಮಾಡಿದ್ರು. ಆದ್ರೆ ಇದೀಗ ರಾಜ್ಯ ಸರ್ಕಾರ ಒಂದಿಷ್ಟು ಪರಿಷ್ಕರಣೆ ಮಾಡ್ಲಿಕ್ಕೆ ಕೂಡ ಮುಂದಾದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಮಾನದಂಡಗಳನ್ನ ಇಟ್ಕೊಂಡು ಈ ಗ್ಯಾರಂಟಿ ಸ್ಕೀಮ್ಗಳನ್ನ ಜನರಿಗೆ ಕೊಡುವಂತ ನಿಟ್ಟಿನಲ್ಲಿ ಮುಂದುವರಿಸುವಂತ ನಿಟ್ಟಿನಲ್ಲಿ ಮುಂದಾಗಿರ್ತಕ್ಕಂಥದ್ದು. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿರ್ತಕ್ಕಂತ ಪ್ರಕಾರ ಈಗ ಯಾರು ನಮ್ಮ ರಾಜ್ಯದ ಮತವನ್ನ ಹಾಕ್ತಾರೆ, ನಮ್ಮ ಮತದಾರರು ಏನಿದೆ ಅವರಿಗೆ ವೋಟಿಂಗ್ ಪವರ್ ಇದ್ರೆ ಮಾತ್ರ ಆ ಅಂತ ಕುಟುಂಬಕ್ಕೆ ಈ ಯೋಜನೆಗಳು ತಲುಪ್ತವೆ. ಉದಾಹರಣೆಗೆ ಈಗ ಗೃಹಲಕ್ಷ್ಮಿ ಯೋಜನೆ, ಈ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಅಂದ್ರೆ ಒಂದು ಕುಟುಂಬದ ಯಜಮಾನತಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹೋಗ್ತಾ ಇದೆ. ಆ ಯಜಮಾನತಿ ಒಂದ್ ಕಡೆ ಇಲ್ಲಿ ವೋಟಿಂಗ್ ಪವರ್ ಇರ್ಬೇಕು, ಅಂದ್ರೆ ನಮ್ಮ ರಾಜ್ಯದವ್ರು ಆಗಿರ್ಬೇಕು, ಅವ್ರಿಗೆ ಮತದಾನ ನಮ್ಮ ರಾಜ್ಯದವ್ರ ಹಕ್ಕು ಇರ್ಬೇಕು, ಅಂದ್ರೆ ಮಾತ್ರ ಅವ್ರಿಗೆ ಗೃಹಲಕ್ಷ್ಮಿ ಹೋಗುತ್ತೆ. ಅದರ ಜೊತೆಗೆ ಗೃಹ ಜ್ಯೋತಿ ಇದು ಕೂಡ ಒಂದು ಕುಟುಂಬಕ್ಕೆ ಕೂಡ ಹೋಗುವಂತದ್ದು. ಆ ಕುಟುಂಬದವರು ಕೂಡ ನಮ್ಮ ಮತದಾರ ಆಗಿರ್ಬೇಕು, ಅಂದ್ರೆ ನಮ್ಮ ರಾಜ್ಯದವ್ರು ಆಗಿರ್ಬೇಕು, ಅಂದ್ರೆ ಮಾತ್ರ ನಮ್ಮ ಮತದಾನ ಇಲ್ಲಿದ್ರೆ ಮಾತ್ರ ಅವ್ರಿಗೆ ಈ ಒಂದು ಯೋಜನೆಗಳು ಕೂಡ ಹೋಗ್ತವೆ ಅನ್ನುವಂಥದ್ದು. ಇಲ್ಲ ಅಂತಂದ್ರೆ ಆ ಯೋಜನೆ ಸ್ಥಗಿತ ಮಾಡ್ಬೇಕು ಅನ್ನುವಂತ ಮಾನದಂಡವನ್ನು ಇಟ್ಟುಕೊಂಡು ಇದೀಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಆದ್ರೆ ಮೊದಲಿಗೆ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ರೀತಿ ಮಾನದಂಡ ಇಟ್ಟಿರ್ಲಿಲ್ಲ. ಅವ್ರಿಗೆ ಆಧಾರ್ ಕಾರ್ಡ್ ಮತ್ತೆ ಈ ಪಡಿತರ ಚೀಟಿ ಇವುಗಳ ಆಧಾರದ ಮೇಲೆ ಕೊಡ್ಲಾಗಿತ್ತು. ಆದ್ರೆ ಇದೀಗ ನಮ್ಮ ರಾಜ್ಯದವರಾಗಿರ್ಬೇಕು, ಇಲ್ಲಿ ಮತದಾನ ಹಕ್ಕು ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಮಾನದಂಡಗಳನ್ನ ಇಟ್ಕೊಂಡು ಗ್ಯಾರಂಟಿಗಳನ್ನ ಕೊಡುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಸುಕನ್ಯಾ. ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ.